ಇತ್ತೀಚಿನ ದಿನದಲ್ಲಿ ಚಿನ್ನದ ಬೆಲೆ ಯಾವ ರೀತಿ ಆಗಿದೆ ಅಂತಂದರೆ, ಒಂದು 2 ದಿನ ತುಂಬ ಇನ್ಕ್ರೀಸ್ ಆಗುತ್ತೆ, ಕೆಲವು ದಿನ ತುಂಬ ಡಿಕ್ರೀಸ್ ಆಗುತ್ತೆ. ಒಂದು 2-3 ಸಾವಿರ ಸಡನ್ನಾಗಿ ಡಿಕ್ರೀಸ್ ಮಾಡ್ತಾರೆ, ಮತ್ತೆ 2,000 ಇನ್ಕ್ರೀಸ್ ಮಾಡ್ತಾರೆ, ಮತ್ತೆ ಒಂದು ₹100 ಕಡಿಮೆ ಮಾಡ್ತಾರೆ. ಇದೇ ಥರ ಆಗ್ತಿದೆ. ಸೊ ಒಂದು 2-3 ತಿಂಗಳು ಆದ ನಂತರ, ಫಾರ್ ಎಕ್ಸಾಂಪಲ್ ನಾವು ತಗೊಳೋದಾದರೆ, ದೀಪಾವಳಿ ಹಬ್ಬಕ್ಕೆ ಗೋಲ್ಡ್ ರೇಟ್ ಎಷ್ಟಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ತಜ್ಞರಿಂದ ಬಂದಿರತಕ್ಕಂತಹ ಒಂದು ಮಾಹಿತಿ ಇದು. ವರ್ಷದ ಅಂತ್ಯಕ್ಕೆ ಅಥವಾ ದೀಪಾವಳಿ ಹಬ್ಬಕ್ಕೆ ಈ ಒಂದು ಮಾಹಿತಿ ಆದರೆ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಅದೇನಂತಂದರೆ, ದೀಪಾವಳಿ ಹಬ್ಬಕ್ಕೆ ಚಿನ್ನದ ಬೆಲೆ ಆಗ ಎಷ್ಟಿರುತ್ತೆ ಅಂತ ಹೇಳಿ ಪ್ರತಿ 10 ಗ್ರಾಮ್ಗೆ ಇಲ್ಲಿ ಮಾಹಿತಿಯನ್ನು ತಿಳಿಸಲಾಗಿದೆ. ದೀಪಾವಳಿ ಹಬ್ಬ ಅಷ್ಟರಲ್ಲಿ ಪ್ರತಿ 10 ಗ್ರಾಮಲ್ಲಿ 1.62 ಲಕ್ಷದಿಂದ 1.80 ಲಕ್ಷದವರೆಗೂ ಇರಲಿದೆ ಅಂತ ಹೇಳಿ ಮಾಹಿತಿಗಳಾದರೆ ಬರ್ತಿದ್ದಾವೆ. ಇನ್ನು ಹಲವಾರು ಕಡೆ ಇದು 2 ಲಕ್ಷ ತಲುಪುತ್ತೆ ಅಂತ ಹೇಳಿ ಸಹ ಮಾಹಿತಿಗಳಾದರೆ ಬರ್ತಿದ್ದಾವೆ. ಸೊ ನೋಡ್ಕೊಳ್ಳಿ ಎಲ್ಲಿ ಕಡಿಮೆ ಆಗುತ್ತಾ, ಸೊ ಆ ದಿನ ತಗೊಳ್ಳೋದು ತುಂಬ ಅಂದರೆ ತುಂಬ ಬೆಟರ್ ಆಗಿರುತ್ತೆ. ಸೊ ಮೊನ್ನೆನೇ ಒಂದು 2-3 ದಿನ ಬಿಟ್ಟು ಅದರ ಹಿಂದೆ ನೋಡಿದ್ರೆ ತುಂಬ ಕಡಿಮೆ ಆಗಿತ್ತು, 4,000ದಷ್ಟು ಕಡಿಮೆ ಆಗಿತ್ತು. ಮತ್ತು ಮೊನ್ನೆನೇ ಇನ್ಕ್ರೀಸ್ ಮಾಡಿದ್ದಾರೆ. ಇವತ್ತೊಂದು ₹100, ₹120 ಅಷ್ಟು ಡಿಕ್ರೀಸ್ ಆಗಿದೆ. ಸೊ ನೋಡ್ತೀರಿ ಯಾವಾಗ ತೀರಾ ಕಡಿಮೆ ಆಗುತ್ತಾ, ಸೊ ಅವಾಗ ತಗೊಳ್ಳೋದು ಬೆಟರ್ ಆಗಿರುತ್ತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಪ್ರತಿ ದಿನದ ಗೋಲ್ಡ್ ರೇಟ್ ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ. ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ಈಗ ನೀವು ತಿಳ್ಕೊಬೋದಾಗಿರುತ್ತೆ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.